ನೀವು ಎಂದಾದರೂ ಯೋಚಿಸಿದ್ದೀರಾ? ಒಬ್ಬ ಸಾಮಾನ್ಯ ಗ್ರಾಮದ 18 ವರ್ಷದ ಹುಡುಗ, ಹೆಚ್ಚು ಹಣವಿಲ್ಲದೆ, ದೊಡ್ಡ ಜನಸಂಪರ್ಕವಿಲ್ಲದೆ, ಒಬ್ಬ ಶ್ರೀಮಂತ ಕುಟುಂಬದ ಸಹಾಯವಿಲ್ಲದೆ ಆ ಹುಡುಗ ಅಸಾಧ್ಯ ಎಂದು ಎಲ್ಲರೂ ಭಾವಿಸಿದ್ದನ್ನು ಮಾಡಿದ. ಕೇವಲ 10 ವರ್ಷಗಳಲ್ಲಿ ಅವನು ವಿಶ್ವದ ದೊಡ್ಡ ಕಾರ್ಪೊರೇಟ್ ದೈತ್ಯಗಳಿಗೆ ಸವಾಲು ಹಾಕುವ ಮತ್ತು ಭಾರತದ ಅತಿದೊಡ್ಡ ಹೋಟೆಲ್ ಸರಣಿಯಾಗುವಂತಹ ಕಂಪನಿಯನ್ನು ನಿರ್ಮಿಸಿದ. ಇದು ರಿತೇಶ್ ಅಗರ್ವಾಲ್ ಅವರ ಕತೆ. ಒಬ್ಬ ಯುವ ಬಿಲಿಯನೇರ್. ಅವರು ಒಂದು ಸಣ್ಣ ಆಲೋಚನೆ ದೊಡ್ಡ ಬದಲಾವಣೆ ತರಬಹುದು ಎಂದು ಸಾಬೀತುಪಡಿಸಿದರು. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಬನ್ನಿ ಈ ಯುವ ಬಿಲಿಯನೇರ್ನ ಜೀವನದ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. 1993ರಲ್ಲಿ ಒಡಿಶಾದ ಒಂದು ಸಣ್ಣ ಗ್ರಾಮ ಬಿಸಂಕಹದಲ್ಲಿ ರಿತೇಶ್ ಅಗರ್ವಾಲ್ ಎಂಬ ಒಬ್ಬ ಮಗು ಜನಿಸಿತು. 4 ಸಹೋದರ ಸಹೋದರಿಯರಲ್ಲಿ ಕಿರಿಯನಾದ ರಿತೇಶನ ಜೀವನ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ ತಂದೆಯ ಮನೆಯಲ್ಲಿ ಸರಳವಾಗಿ ಸಾಗಿತು. ಹಣದ ಕೊರತೆ ಅವರ ಮನೆಯಲ್ಲಿ ಸಾಮಾನ್ಯವಾಗಿತ್ತು. ರಿತೇಶ್ 4ನೇ ತರಗತಿಯಲ್ಲಿದ್ದಾಗ ಅವರ ಶಾಲೆ ಸೇಕ್ರೆಡ್ ಹಾರ್ಟ್ನಲ್ಲಿ ಮೊದಲ ಕಂಪ್ಯೂಟರ್ ಬಂತು. ಆದರೆ ಆ ಸಮಯದಲ್ಲಿ 6ನೇ ತರಗತಿಗಿಂತ ಕೆಳಗಿನ ಮಕ್ಕಳು ಕಂಪ್ಯೂಟರ್ ಬಳಸಲು ಅನುಮತಿ ಇರಲಿಲ್ಲ. ಹಾಗಾಗಿ ರಿತೇಶ್ ಅದನ್ನು ದೂರದಿಂದಲೇ ನೋಡಬೇಕಾಗಿತ್ತು. ಆದರೆ ರಿತೇಶನಲ್ಲಿ ಒಂದು ವಿಶೇಷ ಗುಣವಿತ್ತು. ಅವನೊಳಗೆ ಏನೋ ದೊಡ್ಡದನ್ನು ಮಾಡಬೇಕೆಂಬ ಆಸೆ ಇತ್ತು. ಯಾವುದೇ ಹಿಂಜರಿಕೆ ಇಲ್ಲದೆ ಅವನು ಒಬ್ಬೊಬ್ಬ ಶಿಕ್ಷಕರ ಬಳಿ ಹೋಗಿ ಮುಗ್ಧತೆಯಿಂದ ಕೇಳುತ್ತಿದ್ದನು, ಮ್ಯಾಮ್, ನನಗೆ ಕಂಪ್ಯೂಟರ್ ಕಲಿಯಬೇಕು, ನಾನು ನಿಮಗೆ ಏನಾದರೂ ಸಹಾಯ ಮಾಡಬಹುದಾ? ಮತ್ತು ಅವನ ಈ ಪಟ್ಟು ಅವನಿಗೆ 4ನೇ ತರಗತಿಯಲ್ಲೇ ಕಂಪ್ಯೂಟರ್ಗೆ ಅವಕಾಶ ಮಾಡಿಕೊಟ್ಟಿತು. ಅಲ್ಲಿಂದಲೇ ಅವನ ಮೂಲ ಪ್ರೋಗ್ರಾಮಿಂಗ್ ಕಲಿಯುವ ಪ್ರಯಾಣ ಆರಂಭವಾಯಿತು. ಅದೇ ವರ್ಷ ರಿತೇಶನ ಅಕ್ಕ ಒಂದು ದಿನ ಉದ್ಯಮಶೀಲತೆ ಎಂಬ ಪದವನ್ನು ಬಳಸಿದಳು. ಅದನ್ನು ಕೇಳಿ ಒಂದು ಹೊಸ ಕುತೂಹಲ ಮೂಡಿತು. ಈ ಪದದ ಅರ್ಥವನ್ನು ತಿಳಿಯಲು ಅವನು ಸ್ವತಃ ಸಂಶೋಧನೆ ಮಾಡಿದನು ಮತ್ತು ಇದು ಒಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಹೊಸ ವ್ಯಾಪಾರವನ್ನು ಸ್ಥಾಪಿಸುವುದು ಎಂದು ಅರ್ಥ ಮಾಡಿಕೊಂಡನು. ಅವನು ಯೋಚಿಸಿದನು, ಇದು ತುಂಬಾ ವಿಭಿನ್ನವಾಗಿದೆ. ಅಲ್ಲಿಂದಲೇ ಅವನ ಪ್ರಯಾಣ ಆರಂಭವಾಯಿತು. ಅಲ್ಲಿ ಪ್ರತಿ ಸಣ್ಣ ವಿಷಯದಲ್ಲಿ ಅವನಿಗೆ ವ್ಯಾಪಾರದ ಆಲೋಚನೆಗಳು ಕಾಣಿಸುತ್ತಿದ್ದವು. ಅವರು ತಮ್ಮ ಬೇಸಿಗೆ ರಜಾದಿನಗಳನ್ನು ಕೇವಲ ಆಟವಾಡಲು ಬಳಸುವ ಬದಲು ಏನಾದರೂ ಹೊಸದನ್ನು ಕಲಿಯಲು ನಿರ್ಧರಿಸಿದರು. ತಮ್ಮ ಉದ್ಯಮಿ ಜೀವನವನ್ನು ಅವರು 8ನೇ ತರಗತಿಯಲ್ಲಿ ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡುವ ಮೂಲಕ ಪ್ರಾರಂಭಿಸಿದರು. ಆದರೆ ಈ ಮಾರ್ಗದಲ್ಲಿ ಸಾಗಲು ಅವರಿಗೆ ಆಳವಾದ ತಿಳುವಳಿಕೆ ಬೇಕಿತ್ತು. ಹಾಗಾಗಿ ರಿತೇಶ್ ಯಾರಿಗೂ ಏನು ಹೇಳದೆ ದೆಹಲಿಗೆ ಹೋದರು. ಅವನು ದೆಹಲಿಯ ಬೀದಿಗಳಲ್ಲಿ ತನ್ನ ಕನಸುಗಳನ್ನು ಈಡೇರಿಸಲು ಹೊರಟನು. ಈ ಸಮಯದಲ್ಲಿ ಪ್ರಯಾಣಕ್ಕೆ ಹಣ ಸಂಪಾದಿಸಲು ಅವನು ಇಂಟರ್ನ್ಶಿಪ್ ಮಾಡಲು ನಿರ್ಧರಿಸಿದನು. ದೆಹಲಿಯಂತಹ ದೊಡ್ಡ ನಗರದಲ್ಲಿ ಪ್ರವಾಸಿಗರ ಸಂಖ್ಯೆ ಯಾವಾಗಲೂ ಹೆಚ್ಚಿರುತ್ತಿತ್ತು. ಅವರಿಗೆ ಒಳ್ಳೆಯ ಕೋಣೆಗಳು ಬೇಕಿತ್ತು, ಆದರೆ ಅವುಗಳನ್ನು ಹುಡುಕುವುದು ಕಷ್ಟದ ಕೆಲಸವಾಗಿತ್ತು. ರಿತೇಶ್ ಒಂದು ವಿಷಯವನ್ನು ಗಮನಿಸಿದನು, ಅಂದರೆ ಬೇಡಿಕೆ ಮತ್ತು ಪೂರೈಕೆ ಎರಡೂ ಇದ್ದರೂ ಅವುಗಳ ನಡುವೆ ಸರಿಯಾದ ಸಂಪರ್ಕ ಇರಲಿಲ್ಲ. ಅಲ್ಲಿಂದಲೇ ಅವರ ಸ್ಟಾರ್ಟ್ ಅಪ್ ಪ್ರಾರಂಭವಾಯಿತು. ಅದಕ್ಕೆ ಅವರು ರಾವಲ್ ಎಂದು ಹೆಸರಿಟ್ಟರು ಮತ್ತು ದಿನದಿಂದ ರಾತ್ರಿ ಕೆಲಸ ಮಾಡಲು ಶುರು ಮಾಡಿದರು. ಮಾರುಕಟ್ಟೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ರಿತೇಶ್ ಉತ್ತರ ಭಾರತವನ್ನೆಲ್ಲ ಸುತ್ತಿದರು. ವಿವಿಧ ಹೋಟೆಲ್ಗಳಲ್ಲಿ ಪ್ರತಿ ಸಣ್ಣ ಸಮಸ್ಯೆಯನ್ನು ಗಮನಿಸಿದರು. ಮನೆ ಮಾಲೀಕರು ಮತ್ತು ಪ್ರವಾಸಿಗರೊಂದಿಗೆ ಮಾತನಾಡಿ ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಎಲ್ಲೆಡೆ ಒಂದು ಪ್ರಶ್ನೆ ಅವನನ್ನು ಕಾಡುತ್ತಿತ್ತು, ಇಷ್ಟೊಂದು ಸಮಸ್ಯೆಗಳಿದ್ದರೆ ಅವುಗಳನ್ನು ಹೇಗೆ ಪರಿಹರಿಸುವುದು? ಮತ್ತು ನಂತರ ಅವನು ರಾತ್ರಿಯಿಡೀ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿದ್ದನು. ವ್ಯಾಪಾರ ಶುರು ಮಾಡುವುದು ಸುಲಭವಾಗಿರಲಿಲ್ಲ. ವಿಶೇಷವಾಗಿ ರಿತೇಶ್ಗೆ ಹಣದ ಕೊರತೆ ಮತ್ತು ಅನುಭವದ ಕೊರತೆ ಅವನಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಅವನ ಮಾದರಿ ರಾವಲ್ ಅನ್ನು ಜನರು ಅರ್ಥ ಮಾಡಿಕೊಳ್ಳಲಿಲ್ಲ ಮತ್ತು ಹೋಟೆಲ್ ಮಾಲೀಕರು ಸಹ ಭಾಗವಹಿಸಲು ಹಿಂಜರಿಯುತ್ತಿದ್ದರು. ಈ ಎಲ್ಲ ಸಮಸ್ಯೆಗಳ ನಡುವೆ ರಿತೇಶ್ನ ಪ್ರಯಾಣದಲ್ಲಿ ದೊಡ್ಡ ತಿರುವು ಬಂದಾಗ ಅದು ಪೀಟರ್ ಥೀಲ್ ಫೆಲೋಶಿಪ್ ಅನ್ನು ಗೆದ್ದಾಗ. ಈ ಪ್ರತಿಷ್ಠಿತ ಫೆಲೋಶಿಪ್ ಅನ್ನು ಪೇಪಾಲ್ನ ಸಹ ಸಂಸ್ಥಾಪಕ ಪೀಟರ್ ಥೀಲ್ ಪ್ರಾರಂಭಿಸಿದ್ದರು. ಇದರಲ್ಲಿ ಯುವ ಉದ್ಯಮಿಗಳಿಗೆ ಕಾಲೇಜು ಬಿಟ್ಟು ತಮ್ಮ ಸ್ಟಾರ್ಟ್ ಅಪ್ನಲ್ಲಿ ಗಮನ ಕೇಂದ್ರೀಕರಿಸಲು 50 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನೀಡಲಾಗುತ್ತಿತ್ತು. ಈ ಹಣ ಅವನಿಗೆ ಆಟವನ್ನು ಬದಲಾಯಿಸುವಂತಹದ್ದಾಗಿತ್ತು. ಅವನು ರಾವಲ್ ಸ್ಟೇಸ್ ಅನ್ನು ಮರು ಬ್ರ್ಯಾಂಡ್ ಮಾಡಿ ವಯೋ ರೂಮ್ಸ್ ಎಂದು ಮಾಡಿದನು. ಇದು ಹೆಚ್ಚು ಆಕರ್ಷಕ ಮತ್ತು ಪರಿಣಾಮಕಾರಿಯಾಗಿತ್ತು. ಈ ಹಣದಿಂದಲೇ ಅವನು ತನ್ನ ಆರಂಭಿಕ ತಂಡವನ್ನು ನಿರ್ಮಿಸಿ ವಯೋವನ್ನು ಯಶಸ್ಸಿನತ್ತ ಕೊಂಡೊಯ್ದನು. ಸ್ಟಾರ್ಟ್ಅಪ್ ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಾಗ ರಿತೇಶ್ ಇನ್ನೊಂದು ದೊಡ್ಡ ಸಮಸ್ಯೆಯನ್ನು ಗಮನಿಸಿದರು. ಪ್ರಯಾಣಿಸುವಾಗ ಅವರಿಗೆ ಆಗಾಗ್ಗೆ ಒಳ್ಳೆಯ ಮತ್ತು ಅಗ್ಗದ ಹೋಟೆಲ್ಗಳನ್ನು ಹುಡುಕುವಲ್ಲಿ ತೊಂದರೆ ಆಗುತ್ತಿತ್ತು. ಮಾರುಕಟ್ಟೆಯಲ್ಲಿ ಹೋಟೆಲ್ಗಳ ಕೊರತೆ ಇರಲಿಲ್ಲ, ಆದರೆ ಒಳ್ಳೆಯ ಮತ್ತು ವಿಶ್ವಾಸಾರ್ಹ ಅನುಭವದ ತೀವ್ರ ಕೊರತೆ ಇತ್ತು. ಹಲವಾರು ಬಾರಿ ಹೋಟೆಲ್ ಸಿಬ್ಬಂದಿಯ ವರ್ತನೆ ತುಂಬಾ ಕೆಟ್ಟದಾಗಿರುತ್ತಿತ್ತು ಮತ್ತು ಕೊಠಡಿಗಳು ಕೂಡ ದುರ್ವಾಸನೆಯಿಂದ ಇರುತ್ತಿದ್ದವು. ಒಮ್ಮೆ ರಿತೇಶ್ ಒಂದು ಹೋಟೆಲ್ಗೆ ಹೋದಾಗ ರಿಸೆಪ್ಷನ್ನಲ್ಲಿ ನಿಂತಿದ್ದ ವ್ಯಕ್ತಿ ಸರಿಯಾಗಿ ಶರ್ಟ್ ಕೂಡ ಧರಿಸಿರಲಿಲ್ಲ. ಈ ಅನುಭವ ಅವನ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿತು ಮತ್ತು ಅವನು ನಿರ್ಧರಿಸಿದನು, ನಾನು ಪರಿಹರಿಸಬೇಕಾದ ಸಮಸ್ಯೆಯಾಗಿದೆ. ಭಾರತದ ಬಜೆಟ್ ಹೋಟೆಲ್ಗಳ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಇದನ್ನು ಸುಧಾರಿಸುವುದು ಈಗ ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ರಿತೇಶ್ ಹತಾಶನಾಗದೆ ಗಂಟೆಗಟ್ಟಲೆ ಇದರ ಬಗ್ಗೆ ಯೋಚಿಸಿದನು ಮತ್ತು ನಂತರ ಅವನ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಹುಟ್ಟಿಕೊಂಡಿತು. ಪ್ರತಿ ಅತಿಥಿಯು ವಿಶ್ವಾಸಾರ್ಹ ಮತ್ತು ಊಹಿಸಬಹುದಾದ ಅನುಭವವನ್ನು ಪಡೆದರೆ ಏನಾಗುತ್ತದೆ?
ನೀಡಲಾಗುತ್ತದೆ. ಪ್ರತಿ ಬಾರಿ ಅವರಿಗೆ ಸ್ವಚ್ಛ, ಸುಂದರವಾದ ಕೊಠಡಿಗಳು ಮತ್ತು ಅತ್ಯುತ್ತಮ ಸೇವೆ ಸಿಗುವಂತಹ ಅನುಭವ. 19 ವರ್ಷದ ರಿತೇಶ್ ಗುರುಗ್ರಾಮದ ಒಬ್ಬ ಹೋಟೆಲ್ ಮಾಲೀಕನ ಬಳಿ ಹೋದಾಗ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಮತ್ತು ಹೃದಯದಲ್ಲಿ ದೊಡ್ಡ ಕನಸು ಇತ್ತು. ಅವನು ನೇರವಾಗಿ ಕೇಳಿದನು, ನೀವು ನನಗೆ ಈ ಹೋಟೆಲ್ ಚಲಾಯಿಸಲು ಅನುಮತಿಸುತ್ತೀರಾ? ನಾನು ಇದನ್ನು ನಂಬರ್ 1 ಮಾಡುತ್ತೇನೆ. ನಾವು ಯಶಸ್ವಿಯಾದರೆ ಲಾಭ ಅರ್ಧಕ್ಕೆ ಅರ್ಧ, ನಷ್ಟವಾದರೆ ಅದು ನನ್ನದಾಗಲಿ. ಮಾಲೀಕನು ಅವನ ಕಣ್ಣುಗಳಲ್ಲಿ ನೋಡಿದನು. ಅವನ ಮಾತುಗಳಲ್ಲಿ ಅಡಗಿದ ಆತ್ಮವಿಶ್ವಾಸ ಅವನನ್ನು ಯೋಚಿಸುವಂತೆ ಮಾಡಿತು. ಸ್ವಲ್ಪ ಹಿಂಜರಿಕೆಯ ನಂತರ ಅವನು ಯೋಚಿಸಿದನು, ಕಳೆದುಕೊಳ್ಳಲು ಏನೂ ಇರಲಿಲ್ಲ, ಆದ್ದರಿಂದ ರಿತೇಶ್ಗೆ ಒಂದು ಅವಕಾಶ ಏಕೆ ನೀಡಬಾರದು? ರಿತೇಶ್ ಹೋಟೆಲ್ನ ನಿಯಂತ್ರಣವನ್ನು ವಹಿಸಿಕೊಂಡ ತಕ್ಷಣ ಅವನು ಪ್ರತಿ ಸಣ್ಣ ವಿಷಯದ ಬಗ್ಗೆ ಗಮನಹರಿಸಲು ಪ್ರಾರಂಭಿಸಿದನು. ಉತ್ತಮ ಗುಣಮಟ್ಟದ ಪರದೆಗಳು, ಗದೆಗಳು ಮತ್ತು ಬಾತ್ರೂಮ್ ಸಾಮಗ್ರಿಗಳನ್ನು ಆರ್ಡರ್ ಮಾಡಿದನು. ಹೋಟೆಲ್ ಅನ್ನು ಆಳವಾಗಿ ಸ್ವಚ್ಛಗೊಳಿಸಿದನು. ಅದು ತಕ್ಷಣ ಹೊಳೆಯಲು ಪ್ರಾರಂಭಿಸಿತು. ರಿತೇಶ್ ಸ್ವತಃ ರಿಸೆಪ್ಷನ್ನಲ್ಲಿ ಕುಳಿತು ಗ್ರಾಹಕರೊಂದಿಗೆ ಮಾತನಾಡುತ್ತಿದ್ದನು, ಅವರ ಸಮಸ್ಯೆಗಳನ್ನು ಕೇಳುತ್ತಿದ್ದನು ಮತ್ತು ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಹೋಟೆಲ್ನ ಹೊಸ ನೋಟ ಮತ್ತು ಉತ್ತಮ ಸೇವೆಗಳು ಗ್ರಾಹಕರನ್ನು ಸಂತೋಷಪಡಿಸಿದವು ಮತ್ತು ಅವರ ಅನುಭವವನ್ನು ಅತ್ಯುತ್ತಮವಾಗಿಸಿದವು. ರಿತೇಶ್ ಡಿಜಿಟಲ್ ಮಾರ್ಕೆಟಿಂಗ್ನ ಶಕ್ತಿಯನ್ನು ಸಹ ಚೆನ್ನಾಗಿ ಅರ್ಥ ಮಾಡಿಕೊಂಡರು. ಅವರು ಹೋಟೆಲ್ನ ಎಸ್ಯು ಮಾಡಿದರು ಮತ್ತು ಅದನ್ನು ಆನ್ಲೈನ್ನಲ್ಲಿ ಟಾಪ್ ಬ್ಯಾಂಕಿಂಗ್ಗೆ ತಂದರು. ಇದರ ಪರಿಣಾಮವಾಗಿ ಹೋಟೆಲ್ನ ಆಕ್ರಮಣಶೀಲತೆ 90% ತಲುಪಿತು. ಈ ಯಶಸ್ಸು ಸುತ್ತಮುತ್ತಲಿನ ಇತರ ಹೋಟೆಲ್ ಮಾಲೀಕರ ಗಮನ ಸೆಳೆಯಿತು. ಅವರು ಈಗಾಗಲೇ ನಷ್ಟದಲ್ಲಿ ಚಲಿಸುತ್ತಿದ್ದರು. ಅವರು ಸ್ವತಃ ಮುಂದೆ ಬಂದು ರಿತೇಶ್ನೊಂದಿಗೆ ಪಾಲುದಾರಿಕೆ ಮಾಡಲು ಪ್ರಾರಂಭಿಸಿದರು. ರಿತೇಶ್ಗೆ ಇಲ್ಲಿಂದಲೇ ಬಜೆಟ್ ಹೋಟೆಲ್ಗಳ ವಿಭಾಗದಲ್ಲಿ ಅಪಾರ ಸಾಮರ್ಥ್ಯವಿದೆ ಎಂದು ಅರ್ಥವಾಯಿತು. ತಾಜ್ ಮತ್ತು ಒಬೆರಾಯ್ನಂತಹ ದೊಡ್ಡ ಹೋಟೆಲ್ಗಳು ಐಷಾರಾಮಿ ಅನುಭವವನ್ನು ನೀಡುತ್ತಿದ್ದವು. ಅದನ್ನು ಕೇವಲ ಶ್ರೀಮಂತರು ಮಾತ್ರ ಪಡೆಯಬಹುದು. ಆದರೆ ಭಾರತದ 90% ಹೋಟೆಲ್ಗಳು ಅದು 100ಕ್ಕಿಂತ ಕಡಿಮೆ ಕೋಣೆಗಳನ್ನು ಹೊಂದಿದ್ದು ಮಧ್ಯಮ ವರ್ಗಕ್ಕಾಗಿತ್ತು. ಗುಣಮಟ್ಟದ ವಿಷಯದಲ್ಲಿ ಹಿಂದುಳಿದಿದ್ದವು. ರಿತೇಶ್ ಯೋಚಿಸಿದ, ಹೊಸ ಹೋಟೆಲ್ ಮಾಡುವ ಬದಲು ಲಾಭ ಕಡಿಮೆ ಆಗ್ತಾ ಇರುವ ಹೋಟೆಲ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಬ್ರ್ಯಾಂಡ್ ಮಾಡಿದ್ರೆ ಚೆನ್ನಾಗಾಗಲ್ಲವೇ? ಆದರೆ ಇದು ತುಂಬಾ ದೊಡ್ಡ ಕೆಲಸ. ಅವನಿಗೆ ಸಹಾಯ ಮಾಡುವ ಜನ ಬೇಕಾಗಿದ್ದರು. ಆದರೆ ಅವನ ಬಳಿ ಹಣ ಇರಲಿಲ್ಲ. ದೊಡ್ಡ ಕಾಲೇಜಿನಿಂದ ಜನರನ್ನು ತೆಗೆದುಕೊಳ್ಳಲು ಅವನು ಯಾರು ಎಂದು ಹೆಚ್ಚು ಜನರಿಗೆ ಗೊತ್ತಿರಲಿಲ್ಲ. ರಿತೇಶ್ ಛಲ ಬಿಡಲಿಲ್ಲ. ಹಾಗೆ ಇರುವಾಗ ಅಭಿನವ್ ಸಿನ್ಹಾ ಅಂತ ಒಬ್ಬರನ್ನು ಭೇಟಿಯಾದರು. ಅಭಿನವ್ ಹಾರ್ವರ್ಡ್ನಲ್ಲಿ ಓದಿದ್ದರು, ಬಹಳ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ್ದರು. ರಿತೇಶ್ನ ಐಡಿಯಾ ಅವರಿಗೆ ತುಂಬಾ ಇಷ್ಟವಾಯಿತು. ಅವರು ಇಬ್ಬರು ಸೇರಿ ಹೊಸ ಕೆಲಸ ಮಾಡಲು ನಿರ್ಧರಿಸಿದರು. ರಿತೇಶ್ ಹೋಟೆಲ್ಗಳನ್ನು ಜೋಡಿಸುವ ಕೆಲಸ ಮಾಡಿದರೆ, ಅಭಿನವ್ ಹೋಟೆಲ್ಗಳನ್ನು ಚೆನ್ನಾಗಿ ನಿರ್ವಹಿಸುವ ಕೆಲಸ ಮಾಡಿದರು. ಆರಂಭದಲ್ಲಿ ಅವರ ಬಳಿ ಕೇವಲ 3 ಹೋಟೆಲ್ಗಳು ಇದ್ದವು. ಆದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ 1 ವರ್ಷದಲ್ಲಿ 50 ಹೋಟೆಲ್ಗಳು ಅವರ ಬಳಿ ಬಂದವು. ಇದನ್ನು ನೋಡಿ ಸಾಫ್ಟ್ ಬ್ಯಾಂಕ್ ಅಂತ ಒಂದು ದೊಡ್ಡ ಕಂಪನಿ ಅವರು ರಿತೇಶ್ಗೆ ತುಂಬಾ ಹಣ ಕೊಟ್ಟು ಸಹಾಯ ಮಾಡಿದರು. ಮುಂದಿನ 5 ವರ್ಷಗಳಲ್ಲಿ ಸಾಫ್ಟ್ ಬ್ಯಾಂಕ್ ಅವರು ಓಯೋದಲ್ಲಿ ಇನ್ನೂ ಹೆಚ್ಚು ಹಣ ಹೂಡಿದರು. ಅವರಿಗೆ ಓಯೋದಲ್ಲಿ 46% ಷೇರು ಸಿಕ್ಕಿತು. 2015ರಲ್ಲಿ ಸಾಫ್ಟ್ ಬ್ಯಾಂಕ್ ಬಂದ ಮೇಲೆ ಓಯೋ ತುಂಬ ದೊಡ್ಡದಾಯಿತು. ಆದರೆ ಬೇಗ ಬೆಳೆದಿದ್ದಕ್ಕೆ ಕೆಲವು ಸಮಸ್ಯೆಗಳು ಬಂದವು. ಹೋಟೆಲ್ ಮಾಲೀಕರು ಓಯೋದ ವಿರುದ್ಧ ದೂರು ನೀಡಲು ಶುರು ಮಾಡಿದರು. ಅವರು ಓಯೋ ತಮ್ಮ ಲಾಭವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದರು. ಇದೆಲ್ಲದರ ನಡುವೆ 2016ರ ವೇಳೆಗೆ ಓಯೋದಲ್ಲಿ 500ಕ್ಕೂ ಹೆಚ್ಚು ಹೋಟೆಲ್ಗಳು ಸೇರಿಕೊಂಡಿದ್ದವು. ಅಷ್ಟೇ ಅಲ್ಲ, ಓಯೋ ಭಾರತದಲ್ಲಿ ಅತಿ ದೊಡ್ಡ ಹೋಟೆಲ್ ಕಂಪನಿಯಾಯಿತು. ರಿತೇಶ್ಗೆ ಇನ್ನೂ ದೊಡ್ಡ ಕನಸು ಇತ್ತು. ಅವರು ಎಲ್ಲ ದೇಶಗಳಲ್ಲಿ ಹೋಟೆಲ್ಗಳನ್ನು ಒಂದೇ ರೀತಿ ಮಾಡಬೇಕು ಅಂತ ಅಂದುಕೊಂಡಿದ್ದರು. ಹಾಗಾಗಿ ಅವರು ಚೀನಾ, ಯುರೋಪ್, ಅಮೆರಿಕ ಅಂತಹ ದೇಶಗಳಿಗೆ ಹೋದರು. ಆದರೆ ಎಲ್ಲ ಕಡೆ ಒಂದೇ ರೀತಿ ಕೆಲಸ ಮಾಡಲಿಲ್ಲ. ಭಾರತದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದ ವಿಧಾನ ಚೀನಾದಲ್ಲಿ ಕೆಲಸ ಮಾಡಲಿಲ್ಲ. ಚೀನಾದಲ್ಲಿ ಹೋಟೆಲ್ಗಳು ಬಹಳ ಚದುರಿ ಹೋಗಿದ್ದವು. ಅಲ್ಲಿನ ನಿಯಮಗಳು ಬೇರೆ ಬೇರೆಯಾಗಿದ್ದವು. ಇದೆಲ್ಲವನ್ನು ನೋಡಿ ರಿತೇಶ್ ಒಂದು ಹೊಸ ಯೋಜನೆ ಮಾಡಿದರು. ಅವರು ಹೋಟೆಲ್ ಮಾಲೀಕರಿಗೆ ಒಂದು ಭರವಸೆ ಕೊಟ್ಟರು. ಪ್ರತಿ ತಿಂಗಳು ಅವರಿಗೆ ಒಂದು ನಿರ್ದಿಷ್ಟ ಹಣ ಕೊಡುತ್ತೇವೆ ಅಂತ ಹೇಳಿದರು. ಇದರಿಂದ ಹೋಟೆಲ್ ಮಾಲೀಕರು ತುಂಬಾ ಸಂತೋಷವಾದರು. ಆರಂಭದಲ್ಲಿ ಹೋಟೆಲ್ ಮಾಲೀಕರಿಗೆ ಈ ಯೋಜನೆ ತುಂಬಾ ಇಷ್ಟವಾಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಸಮಸ್ಯೆ ಶುರುವಾಯಿತು. ಹೋಟೆಲ್ಗಳಲ್ಲಿ ಗ್ರಾಹಕರು ಬರುತ್ತಿರಲಿಲ್ಲ. ಆದರೆ ಓಯೋ ಹೋಟೆಲ್ ಮಾಲೀಕರಿಗೆ ಹಣ ಕೊಡುತ್ತಲೇ ಇತ್ತು. ಇದರಿಂದ ಓಯೋಗೆ ತುಂಬಾ ನಷ್ಟ ಆಗುತ್ತಿತ್ತು. ಈ ಸಮಸ್ಯೆಯನ್ನು ಸರಿಪಡಿಸಲು ಓಯೋ ಹೊಸ ಯೋಜನೆ ಮಾಡಿತು. ಆದರೆ ಹೋಟೆಲ್ ಮಾಲೀಕರಿಗೆ ಇದು ಇಷ್ಟವಾಗಲಿಲ್ಲ, ಏಕೆಂದರೆ ಓಯೋ ಮೊದಲು ಮಾಡಿದ್ದ ಭರವಸೆ ಈಗ ಮಾಡಲಿಲ್ಲ. ಇದರಿಂದ ಓಯೋ ಮತ್ತು ಹೋಟೆಲ್ ಮಾಲೀಕರ ನಡುವೆ ಜಗಳ ಶುರುವಾಯಿತು. ಹೋಟೆಲ್ ಮಾಲೀಕರು ಕೋರ್ಟ್ಗೆ ಹೋಗಿ ದೂರು ನೀಡಿದರು. ಈ ಸಮಸ್ಯೆ ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಮೆರಿಕ, ಚೀನಾ ದೇಶಗಳಲ್ಲಿ ಕೂಡ ಓಯೋ ವಿರುದ್ಧ ಅದೇ ರೀತಿ ದೂರುಗಳು ಬಂದವು. ಓಯೋ ಕೋರ್ಟ್ಗೆ ಹೋಗಬೇಕಾಯಿತು. ಹೋಟೆಲ್ ಮಾಲೀಕರು ಮಾತ್ರವಲ್ಲ, ಗ್ರಾಹಕರು ಕೂಡ ದೂರು ನೀಡಿದರು. ಓಯೋ ಜಾಹೀರಾತಲ್ಲಿ ಒಂದು ರೀತಿ ಹೇಳಿ ವಾಸ್ತವದಲ್ಲಿ ಬೇರೆ ರೀತಿ ಇತ್ತು. ಈ ಸಮಸ್ಯೆಗಳಿಂದ ಮತ್ತು ಕಾನೂನಿನ ಗಲಾಟೆಗಳಿಂದ ಓಯೋ ಕಂಪನಿಯ ಹೆಸರು ತುಂಬಾ ಹಾಳಾಯಿತು. ಇದರಿಂದ ಏನಾಯಿತು ಅಂದರೆ 2019-20ನೇ ಸಾಲಿನಲ್ಲಿ ಕಂಪನಿಗೆ 13,000 ಕೋಟಿ ರೂಪಾಯಿ ನಷ್ಟ ಆಯಿತು. ಈ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾಗಲೇ 2020ರಲ್ಲಿ ಕೊರೋನಾ ವೈರಸ್ ಬಂತು.
ಇದರಿಂದಾಗಿ ಪ್ರವಾಸೋದ್ಯಮ ಸಂಪೂರ್ಣವಾಗಿ ನಿಂತು ಹೋಯಿತು. ಹಣದ ಸಮಸ್ಯೆಯಾಗಿ ಬಿಟ್ಟಿತು ಮತ್ತು ವಯೋ ಕಂಪನಿ ಅನೇಕ ಹೋಟೆಲ್ಗಳನ್ನು ಮುಚ್ಚಬೇಕಾಯಿತು. ಕೊರೋನಾ ಸಮಯದಲ್ಲಿ ಸಾಫ್ಟ್ಬ್ಯಾಂಕ್ ಕಂಪನಿ ವಯೋಗೆ ಹಣ ಸಿಗುವಂತೆ ಷೇರು ಮಾರುಕಟ್ಟೆಯಲ್ಲಿ ತನ್ನ ಷೇರುಗಳನ್ನು ಮಾರಾಟ ಮಾಡುವಂತೆ ಒತ್ತಾಯಿಸಿತು. ಆದರೆ 2021ರಲ್ಲಿ ವಯೋ ಕಂಪನಿ ಷೇರು ಮಾರುಕಟ್ಟೆಯಲ್ಲಿ ತನ್ನ ಷೇರುಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸಿದಾಗ ಸೆಬಿ ಎಂಬ ಸಂಸ್ಥೆ ಕಂಪನಿಯ ಹಣಕಾಸಿನ ವಿಚಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿತು. ಇದರಿಂದಾಗಿ ವಯೋ ಕಂಪನಿ ತನ್ನ ಷೇರುಗಳನ್ನು ಮಾರಾಟ ಮಾಡುವ ಕೆಲಸವನ್ನು ನಿಲ್ಲಿಸಬೇಕು. ಇದರಿಂದ ಕಂಪನಿಯ ಹಣಕಾಸಿನ ಸ್ಥಿತಿ ಇನ್ನೂ ಹದಗೆಟ್ಟಿತು ಮತ್ತು ಹೂಡಿಕೆದಾರರು ಕಂಪನಿಯ ಮೇಲಿನ ನಂಬಿಕೆ ಕಳೆದುಕೊಂಡರು. ಕೊರೋನಾ ಮೇಲ್ದರ್ಜೆಯ ಮಾರುಕಟ್ಟೆಯಲ್ಲಿ ಪಟ್ಟಿ ಮಾಡುವ ಯೋಜನೆ ವಿಫಲವಾದದ್ದು ವಯೋಗೆ ಎಚ್ಚರಿಕೆಯ ಗಂಟೆಯಾಗಿತ್ತು. ಕಂಪನಿ ಬೆಳವಣಿಗೆಯ ಜೊತೆಗೆ ಲಾಭವನ್ನು ಕೂಡ ಗಮನಿಸಬೇಕೆಂಬುದು ಸ್ಪಷ್ಟವಾಯಿತು. ಇದು ವಯೋ ಇದುವರೆಗೆ ಎದುರಿಸಿದ ಅತ್ಯಂತ ಕಷ್ಟದ ಸಮಯವಾಗಿತ್ತು. ಕೇಸುಗಳು, ಗ್ರಾಹಕರ ದೂರುಗಳು ಮತ್ತು ಹೂಡಿಕೆದಾರರ ಒತ್ತಡದ ನಡುವೆಯೂ ರಿತೇಶ್ ಅಗರ್ವಾಲ್ ಹತಾಶರಾಗಲಿಲ್ಲ. ಬೆಳವಣಿಗೆಯೇ ಮುಖ್ಯ ಎಂಬ ತಮ್ಮ ಯೋಜನೆಯನ್ನು ಬದಲಾಯಿಸಬೇಕೆಂದು ಅವರು ಅರಿತುಕೊಂಡರು. ಇದರ ನಂತರ ರಿತೇಶ್ ವಯೋದ ಸಂಪೂರ್ಣ ಕಾರ್ಯತಂತ್ರವನ್ನು ಬದಲಾಯಿಸಲು ನಿರ್ಧರಿಸಿದರು. ಮೊದಲ ದೊಡ್ಡ ಹೆಜ್ಜೆ ಎಂದರೆ ಗರಿಷ್ಠ ಆದಾಯ ಖಾತರಿ ಮಾದರಿಯನ್ನು ರದ್ದುಗೊಳಿಸಿ ಆದಾಯ ಹಂಚಿಕೆ ಮಾದರಿಯನ್ನು ಪರಿಚಯಿಸುವುದು. ಈ ಹೊಸ ಮಾದರಿಯಲ್ಲಿ ಹೋಟೆಲ್ ಮಾಲೀಕರು ಮತ್ತು ವಯೋ ಬುಕಿಂಗ್ಗಳ ಆಧಾರದ ಮೇಲೆ ಆದಾಯವನ್ನು ಹಂಚಿಕೊಳ್ಳುತ್ತಾರೆ. ಇದರಿಂದ ಕಂಪನಿಯ ಸ್ಥಿರ ವೆಚ್ಚ ಕಡಿಮೆಯಾಯಿತು ಮತ್ತು ಹೋಟೆಲ್ ಮಾಲೀಕರು ತಮ್ಮ ಸೇವೆಯನ್ನು ಸುಧಾರಿಸಲು ಹೆಚ್ಚು ಗಮನಹರಿಸಲು ಪ್ರಾರಂಭಿಸಿದರು. 2023ರಲ್ಲಿ ಅವರು 12,000 ಹೋಟೆಲ್ಗಳನ್ನು ತೆಗೆದುಹಾಕಿ 8,000 ಉತ್ತಮ ಗುಣಮಟ್ಟದ ಹೋಟೆಲ್ಗಳನ್ನು ಮಾತ್ರ ಇಟ್ಟುಕೊಂಡರು. ಇದರಿಂದ ಕಂಪನಿಯ ಖ್ಯಾತಿ ಹೆಚ್ಚಾಯಿತು ಮತ್ತು ಗ್ರಾಹಕರ ದೂರುಗಳು ಕಡಿಮೆಯಾದವು. ವಯೋ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ತನ್ನ ವ್ಯಾಪಾರವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ದಿದೆ. ಈಗ ಹೋಟೆಲ್ ಕೋಣೆಗಳ ಬೆಲೆ ಅದರ ಬೇಡಿಕೆ ಮತ್ತು ಸ್ಥಳವನ್ನು ಅನುಸರಿಸಿ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ವಯೋ ತನ್ನ ಹೊಸ ತಂತ್ರಗಳಿಂದಾಗಿ ಕೇವಲ ನಷ್ಟವನ್ನು ತಡೆಯಲಿಲ್ಲ, ಆದರೆ ತನ್ನ ಒಟ್ಟು ಬುಕಿಂಗ್ ಮೌಲ್ಯವನ್ನು ಗಣನೀಯವಾಗಿ ಹೆಚ್ಚಿಸಿತು. ಮೊದಲು ಸರಾಸರಿ ಬುಕಿಂಗ್ ಮೌಲ್ಯ 2,19,000 ರೂಪೀಸ್ ಆಗಿದ್ದರೆ ಈಗ ಅದು 3,90,000 ರೂಪೀಸ್ ಆಗಿದೆ. ಇದು ಸುಮಾರು 80% ಹೆಚ್ಚಳವಾಗಿದೆ. ಇದರ ಪರಿಣಾಮವಾಗಿ 2023-24ನೇ ಸಾಲಿನಲ್ಲಿ ವಯೋ 229 ರೂಪೀಸ್ ಕೋಟಿ ನಿವ್ವಳ ಲಾಭವನ್ನು ಗಳಿಸಿತು. ಇದು ಕಂಪನಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಯೋ ಇಲ್ಲಿ ನಿಲ್ಲಲಿಲ್ಲ. 2024ರಲ್ಲಿ 700 ರೂಪೀಸ್ ಕೋಟಿ ಲಾಭದ ಗುರಿಯನ್ನು ಇಟ್ಟುಕೊಂಡು ಕಂಪನಿ ಕೇವಲ ಬೆಳವಣಿಗೆಯ ಮೇಲೆ ಮಾತ್ರ ಕೇಂದ್ರೀಕರಿಸುವ ಬದಲು ಸುಸ್ಥಿರ ಲಾಭ ಮತ್ತು ಉತ್ತಮ ಕಾರ್ಯಾಚರಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಕಂಪನಿ ಭಾರತದಲ್ಲಿ ಆಧ್ಯಾತ್ಮಿಕ ಪ್ರವಾಸೋದ್ಯಮದ ಮೇಲೆ ಹೆಚ್ಚು ಗಮನ ಕೊಡುತ್ತಿದೆ. ವಯೋ ಈಗ ತನ್ನ ಕಣ್ಣನ್ನು ವಿಶ್ವದ ಮಾರುಕಟ್ಟೆಯತ್ತ ಹರಿಸಿದೆ. ಹೌದು, ನೀವು ಸರಿಯಾಗಿ ಕೇಳಿದಿರಿ. ವಯೋ ಇನ್ನೊಂದು ದೇಶಗಳಲ್ಲಿಯೂ ತನ್ನ ಸೇವೆಯನ್ನು ವಿಸ್ತರಿಸುವ ಯೋಜನೆ ಹೊಂದಿದೆ. ನೀವು ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಹೋಟೆಲ್ಗಳನ್ನು ಹುಡುಕುತ್ತಿದ್ದರೆ ಒಮ್ಮೆ ವಯೋವನ್ನು ಪ್ರಯತ್ನಿಸಿ ನೋಡಿ. ನಿಮ್ಮ ಪ್ರಯಾಣದ ಅನುಭವವನ್ನು ಇದು ಸಂಪೂರ್ಣವಾಗಿ ಬದಲಾಯಿಸಬಹುದು.